ಕೊಲ್ಲಿ ದೇಶಗಳಲ್ಲಿ ಕಳೆದ 18 ದಿನಗಳಿಂದ ನಿರಂತರವಾಗಿ ಯುದ್ಧ ನಡೀತಾ ಇದೆ. ಈ ಒಂದು ಯುದ್ಧದ ಎಫೆಕ್ಟ್ ಭಾರತ ಅಡಿಗೆ ಮನೆಗೂ ಕೂಡ ತಟ್ತಾ ಇದೆ. ಹಾಗಾಗಿ ಎಷ್ಟೋ ಮನೆಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದೆ ಗ್ಯಾಸ್ ಕೊಡಿ ಅಂತೇಳಿ ಏಜೆನ್ಸಿ ಮುಂದ್ಗಡೆ ಜನರು ಕ್ಯೂ ನಿಲ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದಾಗ್ತಾ ಇದ್ದಾವೆ. ಇಂಥ ಸಮಯದಲ್ಲಿ ರಾಯಚೂರಿನ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ರೈಟರ್ ಆಗಿದ್ದಂಥ ವಿನೋದ್ ನಾಯಕ್ ಅವರು ಹೊಸ ಒಂದು ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅವರ ಕುಟುಂಬ ಮನೆಯಲ್ಲಿ ಉತ್ಪತ್ತಿಯಾಗುವಂಥ ವೇಸ್ಟೇಜ್ ಮುಸ್ರಿ ನೀರೇನಿರುತ್ತೋ ಆ ಮುಸ್ರಿ ನೀರಿನಿಂದಲೂ ಕೂಡ ಗ್ಯಾಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ನಾನಿವತ್ತು ಅವ್ರ ಮನೆ ಬಳಿ ಇರುವಂಥ ಒಂದು ಬಯೋಗ್ಯಾಸ್ ಯಾವ ರೀತಿಯಾಗಿ ಉತ್ಪಾದನೆ ಮಾಡ್ತಾರೆ ಅಂತಂದರೆ ಅವರು ಈಗೇನು ಅವರು ಮನೆಯಲ್ಲಿ ಉತ್ಪತ್ತಿಯಾಗುವಂಥ ವೇಸ್ಟೇಜ್ ಏನಿರುತ್ತೋ ಮುಸ್ರಿ ನೀರೇನಿರುತ್ತೋ ಅಂಥ ನೀರನ್ನು ಈಗ ಹಾಕಿ ಆ ಒಂದು ಮುಸ್ರೆ ನೀರಿನಿಂದ ಬಯೋಗ್ಯಾಸನ್ನು ಅವರು ಉತ್ಪತ್ತಿ ಮಾಡ್ತಾ ಇದ್ದಾರೆ. ದಿನಕ್ಕೆ 3 ರಿಂದ 4 ಗಂಟೆಗಳ ಕಾಲ ನಿರಂತರವಾಗಿ ಈ ಒಂದು ಬಯೋಗ್ಯಾಸ್ ಬರುತ್ತೆ. ಅದರಲ್ಲೇ ನಾವು ಅಡುಗೆ ಮಾಡಿಕೊಂಡು ಇವಾಗ ಊಟವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಹಲವು ಕಡೆಗಳಲ್ಲಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಆದರೆ ನಮ್ಮ ಮನೆಗೆ ಮಾತ್ರ ಯಾವುದೇ ರೀತಿಯ ಗ್ಯಾಸ್ ಸಮಸ್ಯೆ ಆಗಲ್ಲ. ಯಾಕೆಂದರೆ ನಮ್ಮ ಹತ್ರ ಬಯೋಗ್ಯಾಸನ್ನು ಹೇಗೆ ಉತ್ಪಾದನೆ ಮಾಡ್ಬೋದು ಅನ್ನೋದನ್ನು ಅವ್ರು ಕಂಡುಕೊಂಡಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಖುದ್ದಾಗಿ ಸದರ್ ಬಜಾರ್ ಪೊಲೀಸ್ ಠಾಣೆಯ ರೈಟರ್ ಆದಂಥ ವಿನೋದ್ ನಾಯಕ್ ಅವರೇ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಮತ್ತು ಸ್ಥಳೀಯರು ಕೂಡ ಆಶ್ಚರ್ಯಕ್ಕೊಳಗಾಗ್ತಾ ಇದ್ದಾರೆ. ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂಥ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಅಡುಗೆ ಮಾಡ್ತಾ ಇದ್ದೀರಿ ಅಂತಂದಾಗ ನಾವು ಬಯೋಗ್ಯಾಸನ್ನು ಈ ರೀತಿಯಾಗಿ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ನಾನು ವಿನೋದ್ ನಾಯಕ್ ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಯುದ್ಧ ನಡೀತಾ ಇದೆ. ಯುದ್ಧದಿಂದಾಗಿ ಬೇರೆ ದೇಶದಿಂದ ಬರ್ತಕ್ಕಂಥ ಕಚ್ಚಾ ತೈಲ ಬರ್ತಾ ಇಲ್ಲ ನಮ್ಮ ದೇಶಕ್ಕೆ. LPG ಗ್ಯಾಸ್ ಸಿಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಈ ಬಯೋಗ್ಯಾಸ್ ಅನ್ನುವಂಥದ್ದು ಹೆಂಗೆ ಕಂಡುಕೊಂಡ್ರಿ, ಹೇಗೆ ಮಾಡ್ತೀರಿ? ಮತ್ತು ಮನೆಯಲ್ಲಿ ಏನು ವೇಸ್ಟೇಜ್ ಅಂತೇನು ಮುಸ್ರೆ ಇನ್ನೊಂದು ಉತ್ಪತ್ತಿ ಆಗುತ್ತೋ ಅದರಿಂದ ಹೆಂಗೆ ಗ್ಯಾಸ್ ಮಾಡ್ಬೋದು? ಸರ್, ನಾನು ಈ ಕಾರ್ಯಕ್ಕೆ ನಾನು 2 ವರ್ಷದಿಂದ ಆಯ್ತು ಸರ್ ಮಾಡಾಕತ್ತೆ ಸರ್. ನಾನು ಇದನ್ನು ನೋಡ್ತಾ ಯೂಟ್ಯೂಬಲ್ಲಿ ಒಬ್ಬರು ಮೈಸೂರವ್ರು ಮಾಡಿದರು. ಅದು ನೋಡ್ತಾ ನಾನು ಇವಾಗ ಸ್ಟಾರ್ಟಿಂಗೇ ನಾನು 1000 ಲೀಟ್ರ್ ಘಟಕದ್ದು ಪ್ರಾರಂಭ ಮಾಡಿದ್ದೇನೆ. ಅದು ಪರ್ ಡೇ ಇಲ್ಲಾಂದರೆ 2 ರಿಂದ 3 ತಾಸು ಬರುತ್ತೆ. ಅದರಿಂದ ನಮಗೆ ಮನೆಯಲ್ಲಿ ಯಾವುದೇ ಪಾತ್ರೆ ತೊಳೆದಾಗಲಿ ಮತ್ತು ವೇಸ್ಟೇಜ್ ಆಗಲಿ ಎಲ್ಲ ಸಂಗ್ರಹಿಸಿದನ್ನು ದಿನ 10 ರಿಂದ 15 ಲೀಟ್ರ್ ಇದಕ್ಕೆ ಡಂಪ್ ಮಾಡಿ ಸರ್. ದಿನ ಇದಕ್ಕೆ ಗ್ಯಾಸ್ ಪಡೀತದೆ, ಬಯೋಗ್ಯಾಸ್ ಸರ್. ಅಲ್ಲ, ಇದಕ್ಕೆ ರೆಡಿ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ? ಮತ್ತು ಈಗ ಎಲ್ಲರೂ ಕೂಡ ಗ್ಯಾಸ್ ಸಿಗ್ತಿಲ್ಲ ಅಂತೇಳೆಲ್ಲ ಓಡಾಟ ಮಾಡ್ತಿದ್ದಾರೆ. ಅಂಥ ಸಮಯದಲ್ಲಿ ಈಗ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ದಂಗೆ ಏನು ಬಳಸ್ತಾ ಇದ್ರಲ್ಲ ಬಯೋಗ್ಯಾಸು, ಸೊ ಹೇಗೆ ಅನಿಸುತ್ತೆ ಸರ್? ನಮ್ಗೆ ಒಂದು ಕಡೆ ನೋಡಿದರೆ ನಮಗೆ ಯಾವುದೇ ಗ್ಯಾಸಿನ ಅಭಾವ ಇಲ್ಲ ಸರ್. ನಮ್ಗೆ ಇಲ್ಲಿ ನಡೆಯುವಂಥ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ಮಧ್ಯೆ ಯುದ್ಧದಲ್ಲಿ ನಮ್ಮ ಭಾರತಕ್ಕೆ ಇರ್ಬೋದು ಮತ್ತು ಕರ್ನಾಟಕದಲ್ಲಿ ಎಲ್ಲ ಕಡೆ ಇದು ಇಂಧನದ ಬಗ್ಗೆ ಸಮಸ್ಯೆ ಭಾಳ ಇದೆ ಸರ್. ನಮಗೆ ಯಾವುದೇ ರೀತಿಯ ಈ ಇಂಧನ ಸಮಸ್ಯೆಯಿಂದ ತಟ್ಟಿಲ್ಲ ಸರ್. ಇದು ನಮಗೆ ಭಾಳ ಉಪಯೋಗ ಆಗಿದೆ ಸರ್. ಇದ್ರೆ ನಮಗೆ ಯಾವುದೇ ರೀತಿಯ ವೇಸ್ಟೇಜ್ ಇಲ್ಲ. ಮತ್ತು ವೇಸ್ಟೇಜ್ ಆದಂತಹ ನೀರನ್ನು ನಮಗೆ ಗಿಡಗಳಿಗೆ ಹಾಕಿ ಅದರಿಂದ ಬರುವಂಥ ತರಕಾರಿ ಮತ್ತು ಹಣ್ಣುಗಳನ್ನು ಪಡಿತೀವಿ ಸರ್. ಹಂಗೆ ಸರ್, ನನಗೆ ಇದಕ್ಕೆ ತಗಲಿದ ವೆಚ್ಚ 10 ರಿಂದ 12 ಸಾವಿರ ರೂಪಾಯಿ ಆಗಿದೆ ಸರ್ ಟೋಟಲ್ ಸರ್. ಅಷ್ಟೇ ಸರ್. ಅಲ್ಲ, ಒಂದು ಸಿಲಿಂಡ್ರ್ ದರನೇ ಸುಮಾರು 1000 ರೂಪಾಯಿ ಇರುತ್ತೆ. ಈಗ 10-12 ಸಾವಿರ ರೂಪಾಯಿದಲ್ಲಿ ನೀವು ಎಷ್ಟು ಗಂಟೆ ಬರುತ್ತೆ? ಏನೇನು ಅಡುಗೆ ಮಾಡ್ಬೋದು ಇದ್ರ ಮೇಲೆ? ಸರ್, ಇದರಲ್ಲಿ ನಾವು ದಿನಾಲೂ ಅನ್ನ, ಸಾಂಬಾರು ಮತ್ತು ಟೀ ಮತ್ತು ಬೇಕಂತ ಕೆಲವೊಂದು ರೊಟ್ಟಿ ಎಲ್ಲ ಮಾಡ್ತೀವಿ ಸರ್. ಅದು ಮಾಡ್ತಾ ನಮಗಿನ್ನೂ ಇವಾಗ ಸದ್ಯ ಮಳೆ ಮತ್ತು ಚಳಿಗಾಲಕ್ಕಿಂತ ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ಬರುತ್ತೆ ಸರ್. ಅದು ಇದರಿಂದ ನಮ್ಗೆ ಭಾಳ ಉಪಯೋಗ ಸರ್. ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಸರ್ ನಮ್ಗೆ ಗ್ಯಾಸಿನಿಂದ ಸರ್. ಬೇರೆಯವ್ರಿಗೆ ಏನು ಮೆಸೇಜ್ ಕೊಡ್ತೀರಿ ಸರ್ ಬಯೋಗ್ಯಾಸ್ ಬಗ್ಗೆ? ಈ ಥರ ಮಾಡೋದ್ರಿಂದ ಏನು ಈ ಗ್ಯಾಸ್ ಸಮಸ್ಯೆ ಅಂತೇನು ಪರದಾಟ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಏನು ಹೇಳ್ತೀರಿ? ಸರ್, ನಾನು ಹೇಳೋದಂದ್ರೆ ಸರ್, ಇದರಿಂದ ಪ್ರತಿಯೊಂದು ಮನೆಯಲ್ಲಿ ಅಳವಡಿಸ್ಕೊಂಡ್ರೆ ಭಾಳ ಬೆಸ್ಟ್ ಸರ್. ಯಾಕಂದರೆ ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಸರ್. ಮತ್ತು ನಮಗೆ ತರೋದು ಮತ್ತು ಬರೋದು ಭಾಳ ಉಳಿತಾಯ ಆಗುತ್ತೆ ಸರ್. ಮತ್ತು ನಮ್ಗೆ ಇದರಲ್ಲಿ ಮನೆಯಲ್ಲಿ ನಾನು ಯಾಕೆ ತರಬೇಕು, ನೀನು ತರಬೇಕು, ಗ್ಯಾಸ್ ಅದು ಸಾಮಾನ್ಯ ಅದು ಮನೆಯಲ್ಲಿರೋದು. ಅದಕ್ಕೆ ಉಪಾಯದಿಂದ ನಾನು ಈ ಥರ ಮಾಡಿದ್ದೀನಿ ಸರ್. ಇದಕ್ಕೆ ಏನಿಲ್ಲ ಸರ್, ಇದರಿಂದ ಯಾವುದೇ ಹೆಣ್ಮಕ್ಳಿಗೆ ತೊಂದರೆ ಇಲ್ಲ, ಏನೂ ಇಲ್ಲ. ಮತ್ತು ಎಲ್ಲಿಗಾನ ಹೋಗ್ಬೋದು, ಊರಿಗೆ ಹೋಗ್ಬೋದು. ಯಾವುದೇ ರೀತಿಯ ಬ್ಲಾಸ್ಟ್ ಆಗುವ ಸಂಭವ ಯಾವುದೂ ಇರೋದಿಲ್ಲ ಸರ್ ಇದ್ರ ಸರ್. ಓಕೆ, ಇದು ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.